ನಿಮ್ಮನ್ನು ಉನ್ನತಿಯತ್ತ ಕೊಂಡೊಯ್ಯುವ 3 ಮಂತ್ರಗಳಿವು. ಮಂತ್ರಗಳು ಸಾಕಷ್ಟಿರಬಹುದು, ಅವುಗಳ ಪ್ರಯೋಜನಗಳು ಅಗಾಧವಾಗಿರಬಹುದು. ಆದರೆ ಇಲ್ಲಿ ಈ 3 ಮಂತ್ರಗಳನ್ನು ಹೇಳಲಾಗಿದ್ದು, ಈ ಮಂತ್ರಗಳನ್ನು ಪಠಿಸುವುದರಿಂದ ನೀವು ಸಂತೋಷವನ್ನು, ಸಮೃದ್ಧಿಯನ್ನು ಹಾಗೂ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ಕಂಡುಕೊಳ್ಳುತ್ತೀರಿ. ಯಾವ 3 ದೇವರ ಮಂತ್ರಗಳನ್ನು ನಾವು ಪಠಿಸಬೇಕು? ಈ 3 ಮಂತ್ರಗಳ ಪ್ರಯೋಜನವೇನು? ಬನ್ನಿ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಯಾ ದೇವತೆಗಳ ಮಂತ್ರಗಳನ್ನು ಪಠಿಸುವುದು ಅವರ ಅನುಗ್ರಹವನ್ನು ಆಹ್ವಾನಿಸುವ ಪ್ರಬಲ ಮಾರ್ಗವೆಂದು ಹಿಂದೂ ಧರ್ಮ ಹೇಳುತ್ತದೆ. ಹಿಂದೂ ಶಾಸ್ತ್ರದ ಪ್ರಕಾರ ನಾವು ಪಠಿಸುವ ಮಂತ್ರಗಳಲ್ಲಿನ ಶಬ್ದಗಳು ಧನಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ. ನಾವು ಈ ಶಬ್ದಗಳನ್ನು ಪಠಿಸಿದಾಗ ಅದರಿಂದ ಸೃಷ್ಟಿಯಾಗುವ ಕಂಪನಗಳು ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸುವುದು, ಸಕಾರಾತ್ಮಕತೆಯನ್ನು ನಮ್ಮತ್ತ ಆಕರ್ಷಿತವಾಗುವಂತೆ ಮಾಡುವುದು. ಇಲ್ಲಿ ನಾವು 3 ಅದ್ಭುತವಾದ ಮಂತ್ರಗಳ ಕುರಿತು ಹೇಳಲಿದ್ದೇವೆ. ಈ 3 ಮಂತ್ರಗಳನ್ನು ನಾವು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುವುದು, ಬುದ್ಧಿಶಕ್ತಿ ಬಲವಾಗುವುದು, ಜೀವನದಲ್ಲಿ ಅಡೆತಡೆಗಳೆಲ್ಲ ದೂರಾಗಿ ಸಂಪತ್ತು ಮತ್ತು ಸಂತೋಷ ನಿಮ್ಮದಾಗುವುದು ಎನ್ನುವ ನಂಬಿಕೆ ಇದೆ. ಈ ಮಂತ್ರಗಳ ಪ್ರಯೋಜನವನ್ನು ನೀವು ಪಡೆದುಕೊಳ್ಳಬೇಕಾದರೆ ಈ 3 ಮಂತ್ರಗಳನ್ನು ಪಠಿಸುವುದು ತುಂಬಾನೇ ಮುಖ್ಯವಾಗಿದೆ. ಮೊದಲನೆಯದು ಗಾಯತ್ರಿ ಮಂತ್ರ. ನಾವು ಪ್ರತಿನಿತ್ಯ ಪಠಿಸಬೇಕಾದ ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರವು ಮುಖ್ಯವಾದ ಹಾಗೂ ಪರಿಣಾಮಕಾರಿಯಾದ ಮಂತ್ರವಾಗಿದೆ. ಗಾಯತ್ರಿ ಮಂತ್ರವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಹಾಗೂ ಶುಭವಾದ ಮಂತ್ರವೆಂದು ಕರೆಯಲಾಗಿದೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ಮಂತ್ರದ ಅರ್ಥ ಭೂಲೋಕ, ಸ್ವರ್ಗಲೋಕ ಹಾಗೂ ಮುಂದಿನ ಎಲ್ಲ ಲೋಕಕ್ಕೂ ಬೆಳಕನ್ನು ಹರಡುವಂತಹ ಪರಮಾತ್ಮನನ್ನು ನಾನು ಧ್ಯಾನಿಸುತ್ತೇನೆ. ನಿನ್ನ ಬೆಳಕು ಮತ್ತು ಬುದ್ಧಿಶಕ್ತಿಯನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲಿ. ಗಾಯತ್ರಿ ಮಂತ್ರವನ್ನು ನಾವು ಮಾನಸಿಕ ಶುದ್ಧತೆಯೊಂದಿಗೆ ಹಾಗೂ ಸಂಪೂರ್ಣ ಭಕ್ತಿಯೊಂದಿಗೆ ನಿರಂತರವಾಗಿ ಪಠಿಸಬೇಕು. ಇದು ನಮ್ಮ ಬುದ್ಧಿವಂತಿಕೆಯನ್ನು ಚುರುಕುಗೊಳಿಸುತ್ತದೆ. ಈ ಮಂತ್ರವು ನಮಗೆ ಸ್ಪಷ್ಟ ಆಲೋಚನೆಯನ್ನು, ಹೆಚ್ಚಿನ ಜ್ಞಾನವನ್ನು, ಉತ್ತಮ ಸೃಜನಶೀಲತೆಯನ್ನು, ಉತ್ತಮ ಏಕಾಗ್ರತೆಯನ್ನು ತರುವುದು. ಗಾಯತ್ರಿ ಮಂತ್ರವು ಸೂರ್ಯ ದೇವನಿಗೆ ಸಮರ್ಪಿತವಾದ ಮಂತ್ರವಾಗಿದ್ದು, ಇದು ನಮಗೆ ಉತ್ತಮ ಆರೋಗ್ಯವನ್ನು, ಜ್ಞಾನವನ್ನು, ಏಕಾಗ್ರತೆಯನ್ನು ತಂದುಕೊಡುವುದು. ನೀವು ಮಾಡಲು ಹೊರಟ ಕೆಲಸಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಬಹುದು ಮತ್ತು ನಿಮ್ಮೆಲ್ಲ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸುತ್ತೀರಿ. ನಿಮ್ಮನ್ನು ಸಂಪತ್ತು ಮತ್ತು ಸಮೃದ್ಧಿ ಹುಡುಕಿಕೊಂಡು ಬರುತ್ತದೆ. ಎರಡನೆಯದು ಗಣಪತಿ ಮಂತ್ರ. ಓಂ ಗಣಪತಾಯೇ ನಮಃ. ಇದರ ಅರ್ಥ ಎಲ್ಲ ಅಡೆತಡೆಗಳನ್ನು ನಿವಾರಿಸುವಂತಹ ಗಣೇಶನಿಗೆ ನಾನು ನಮಸ್ಕರಿಸುತ್ತೇನೆ. ಇದೊಂದು ಗಣೇಶನಿಗೆ ಸಮರ್ಪಿತವಾದ ಅತ್ಯಂತ ಪ್ರಬಲವಾದ ಮಂತ್ರವಾಗಿದೆ. ಈ ಮಂತ್ರದ ಪಠಣವು ನಮ್ಮ ಜೀವನದ ಪ್ರತಿಯೊಂದು ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಯಾಕೆಂದರೆ ಗಣೇಶನನ್ನು ಅಡೆತಡೆಗಳ ನಿವಾರಕನೆಂದು ಕರೆಯಲಾಗುತ್ತದೆ. ನೀವು ಯಾವುದೇ ರೀತಿಯಾದ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಈ ಗಣಪತಿ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ಪಠಿಸುವುದಕ್ಕಾಗಿ ನೀವು ಒಂದು ಶಾಂತವಾದ ಸ್ಥಳವನ್ನು ಆಯ್ದುಕೊಳ್ಳಿ. ಇದನ್ನು ನೀವು ನಿಮ್ಮ ದೇವರ ಕೋಣೆಯಲ್ಲಿ ಪಠಿಸಿದರೆ ತುಂಬಾನೇ ಒಳ್ಳೆಯದು. ನಂತರ ನಿಮ್ಮ ಮುಂದೆ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಂಡು ದೀಪವನ್ನು ಬೆಳಗಿಸಿ ನಿರಂತರವಾಗಿ 108 ಬಾರಿ ಈ ಒಂದು ಗಣೇಶನ ಮಂತ್ರವನ್ನು ಪಠಿಸಿ. ಈ ಮಂತ್ರವು ನಿಮ್ಮನ್ನು ಯಶಸ್ಸಿನತ್ತ ತೆಗೆದುಕೊಂಡು ಹೋಗುತ್ತದೆ. ದೈವಿಕ ಶಕ್ತಿಯು ರಕ್ಷಣೆ ಮತ್ತು ಆಶೀರ್ವಾದವನ್ನು ನಿಮ್ಮ ಮೇಲೆ ಇರುವಂತೆ ಮಾಡುತ್ತದೆ. ಮೂರನೆಯದು ಲಕ್ಷ್ಮೀ ಮಂತ್ರ. ಓಂ ಹ್ರೀಂ ಶ್ರೀಂ ಲಕ್ಷ್ಮ್ಯೋಂ ನಮಃ. ಇದರ ಅರ್ಥ ಸಮೃದ್ಧಿ ಮತ್ತು ಸಂತೋಷವನ್ನು ನೀಡುವಂತಹ ಲಕ್ಷ್ಮೀ ದೇವಿಗೆ ನಾನು ನಮಸ್ಕರಿಸುತ್ತೇನೆ. ನಮಗೆಲ್ಲ ತಿಳಿದಿರುವ ಹಾಗೆ ಲಕ್ಷ್ಮೀ ದೇವಿಯ ಮಂತ್ರವು ನಮ್ಮನ್ನು ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿಗೊಳಿಸುತ್ತದೆ. ಈ ಮಂತ್ರವು ಕೂಡ ಮುಖ್ಯವಾಗಿ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುವುದು, ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುವುದು. ಇದಲ್ಲದೆ ನಮಗೆ ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೂಡ
ಕರುಣಿಸುವುದು. ಈ ಲಕ್ಷ್ಮೀ ಮಂತ್ರದ ಪಠನವು ನಿಮಗೆ ಭಾವನಾತ್ಮಕ ಸಾಂತ್ವನವನ್ನು ನೀಡುವುದು. ನಿಮ್ಮ ಆತ್ಮದಲ್ಲಿ ಮಾತ್ರವಲ್ಲದೆ ಪರಿಸರದಲ್ಲಿ ಮತ್ತು ನೀವು ವಾಸಿಸುವ ಜನರಲ್ಲಿಯೂ ಸಹ ಆಳವಾದ ಸಾಮರಸ್ಯ ಮತ್ತು ಶಾಂತಿಯ ಭಾವನೆಯನ್ನು ಮೂಡಿಸುವುದು. ಈ ವಿಡಿಯೋದಲ್ಲಿ ಹೇಳಲಾದ ಈ 3 ಮಂತ್ರಗಳು ಅತ್ಯಂತ ಸರಳವಾದ ಹಾಗೂ ಸುಲಭವಾದ ಮಂತ್ರವಾಗಿದೆ. ಈ ಮಂತ್ರಗಳಲ್ಲಿ ನೀವು ಒಂದೇ ಒಂದು ಮಂತ್ರ ಪಠಿಸಿದರೂ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಿ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಳಿಯುವುದು. ಈ 3 ಮಂತ್ರಗಳನ್ನು ಪಠಿಸಲು ಸಾಧ್ಯವಾಗದೇ ಇದ್ದರೆ ಯಾವುದಾದರೂ ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಮಂತ್ರವನ್ನು ಪಠಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.